ಆ ನೀರು ಕಲುಷಿತವಾಗಿ ಬರ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲೋ ಒಂದು ಕಡೆ ಸಂಶಯ, ಡೌಟ್ಗಳಿದ್ದಲ್ಲಿ ತಕ್ಷಣ ಶಾಸಕನಾಗಿ ನನ್ನ ಗಮನಕ್ಕೆ ತನ್ನಿ. ಮಂಗಳೂರು ನಗರದ ಕೆಲವೆಡೆ ಸಾರ್ವಜನಿಕರಿಗೆ ಕಲುಷಿತ ನೀರು ಪೂರೈಕೆಗೊಂಡು ಹಲವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ವಿಜಯ್ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆ ಪರಿಸರದ ರಾಮಕೃಷ್ಣ ಭಜನಾ ಮಂದಿರದ ಆವರಣದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ಸಾರ್ವಜನಿಕರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ತುರ್ತು ಸಭೆ ನಡೆಯಿತು. ಇದು ಕುಡಿಯುವ ನೀರಿನ ವಿಷಯವಾಗಿದ್ದು ಆರೋಗ್ಯದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಅಧಿಕಾರಿಗಳು ಮುಂದಿನ ಕೆಲ ದಿನಗಳವರೆಗೆ ಈ ಭಾಗದ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಶಾಸಕರು ಸೂಚನೆ ನೀಡಿದ್ದಾರೆ. ವಿಜಯ್ನ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆಯ ಏರಿಯಾದ ಕೆಳಭಾಗದಲ್ಲಿ, ಅದರ ಕೆಳಗಡೆ ವಿಭಾಗದಲ್ಲಿ ಈಗಾಗಲೇ ಕಲುಷಿತ ನೀರು, ಡ್ರೈನೇಜ್ ನೀರು ಕುಡಿಯುವ ನೀರಿಗೆ ಸೇರ್ಪಡೆಯಾಗಿ ಹಲವಾರು ಮನೆಗಳಿಗೆ ಕುಡಿಯುವ ನೀರಿಗೆ ಈ ಕಲುಷಿತ ನೀರು ಹೋಗಿದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಸಾರ್ವಜನಿಕರಿಂದ ಹತ್ತಾರು ಕಂಪ್ಲೇಂಟ್ಗಳು, ಅವರ ಆರೋಗ್ಯದ ಸಮಸ್ಯೆಗಳು, ಅವರಿಗೆ ಆರೋಗ್ಯದ ಅವ್ಯವಸ್ಥೆಗಳಾದ ನಂತರ ಅವರು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಟ್ಟ ನಂತರ ಶಾಸಕನಾಗಿ ನಾನು ಇಲ್ಲಿ ಬಂದು ವಿಜಯ್ ವಾರ್ಡಿನ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆಯ ಕೆಳಭಾಗದಲ್ಲಿ ಅಧಿಕಾರಿಗಳಿಂದ ಎಲ್ಲ ಮನೆಗಳಿಗೆ ಹೋಗಿ ಹಲವು ಮಾಹಿತಿಗಳನ್ನ ಕೊಡುವಂತ ವಿಚಾರದೊಂದಿಗೆ ಈಗ ಇನ್ನು ಏನು ಮಾಡಬೇಕು ಅಂತ ಹೇಳುವಂತ ಚಿಂತನೆಗಳು ಈ ಸಭೆಯಲ್ಲಿ ಉಲ್ಲೇಖ ಆದವು. ಪ್ರಪ್ರಥಮವಾಗಿ ಕಾರ್ಪೊರೇಷನ್ ಅಧಿಕಾರಿಗಳು ವಿಜಯ ಈ ಒಂದು ನೋಡು ಲೈನಿನ ಬಟ್ಟಗುಡ್ಡೆಯ ಕೆಳಭಾಗದಲ್ಲಿರುವಂತ ಎಲ್ಲ ಮನೆಗಳಿಗೆ ಹೋಗಿ ಈಗಾಗಲೇ ಮೊನ್ನೆಯಿಂದ ಅವರ ನೀರಿನ ಶೇಖರಣೆ ಮಾಡಿರುವಂತ ಕುಡಿಯುವ ನೀರಿನ ಟಾಂಕಿಯಲ್ಲಿ ಈ ಹಳೆಯ 2 ದಿವಸ 3 ದಿವಸದ ಹಿಂದಿನ ನೀರುಗಳಿದ್ದಲ್ಲಿ ಆ ನೀರಿನಲ್ಲಿರುವಂತ ಆ ಟಾಂಕಿಯಲ್ಲಿರುವಂತ ಎಲ್ಲ ನೀರನ್ನ ಹೊರಗಡೆ ಬಿಟ್ಟು ಅದನ್ನ ತೊಳೆದು ಕ್ಲೀನ್ ಮಾಡಿ ಆ ನೀರನ್ನ ಟಾಂಕಿಯಿಂದ ಡಿಸ್ಚಾರ್ಜ್ ಮಾಡಿ ಆ ಟಾಂಕಿಯನ್ನ ಕ್ಲೀನ್ ಮಾಡತಕ್ಕದ್ದು. ಈಗಾಗಲೇ ಇವತ್ತು ನಿನ್ನೆಯಿಂದ ಅಂದ್ರೆ ತಾರೀಕು 18, 19 ತಾರೀಕಿನಿಂದ ಬರುವಂತ ಎಲ್ಲ ನೀರುಗಳು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಲ್ಲ ನೀರು ಬರುವಂತ ಪಾಯಿಂಟ್ಗಳಲ್ಲಿ ಆ ನೀರನ್ನ ಬಾಟ್ಲಿಯಲ್ಲಿ ಶೇಖರಣೆ ಮಾಡಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಕಲುಷಿತ ನೀರು ಅಥವಾ ಮಿಶ್ರಣಗೊಂಡಿದೆಯೋ, ಡ್ರೈನೇಜ್ ಮಿಶ್ರಣಗೊಂಡಿದೆಯೋ ಅಂತೇಳಿ ದಿವಸಕ್ಕೆ 3 ರಿಂದ 4 ಬಾರಿ 18ನೇ ತಾರೀಕು, 3 ರಿಂದ 4 ಬಾರಿ 19ನೇ ತಾರೀಕಿಗೆ ಅವರು ಅದನ್ನ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ 19ನೇ ತಾರೀಕಿನಿಂದ ಬರುವಂತ ನೀರಿನಲ್ಲಿ ಯಾವುದೇ ರೀತಿಯ ಕಲುಷಿತ ಮಿಶ್ರಣ ಇಲ್ಲ ಅಂತ ಹೇಳುವಂಥದ್ದು ಆ ಅಧಿಕಾರಿಗಳು ಇವತ್ತು ಎಲ್ಲ ಸಾರ್ವಜನಿಕರ ಮುಂದೆ ದೃಢವನ್ನ ಕೊಟ್ಟಿದ್ದಾರೆ. ಹಾಗಿರುವಾಗ 19ನೇ ತಾರೀಕಿನಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ 19 ತಾರೀಕಿಂತ ಮಧ್ಯಾಹ್ನಕ್ಕಿಂತ ಮುಂಚಿತವಾಗಿರುವಂತ ಎಲ್ಲ ಟಾಂಕಿಗಳು ಬಟ್ಟಗುಡ್ಡೆಯ ನೋಡು ಲೈನ್ ನ ಕೆಳಗಡೆ ಇರುವ ಟಾಂಕಿಗಳು ಒಮ್ಮೆ ಕಲುಷಿತ ಆಗಿರಬಹುದು. ಈ ಹಿಂದಿನ ಹಳೆಯ ನೀರಿನ ಅದರಲ್ಲಿ ಶೇಖರಣೆಗೊಂಡಿರುವ ಸಂದರ್ಭದಲ್ಲಿ ಅದನ್ನ ಒಂದು ಕ್ಲೀನ್ ಮಾಡಿ ಆ ಟಾಂಕಿಯನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂತ ಜವಾಬ್ದಾರಿಯನ್ನ ಆ ಮನೆಯವರು ವಹಿಸಿ ಆ ನೀರನ್ನ ನಾವು ಆ ಟಾಂಕಿಯಿಂದ ಹೊರ ಚೆಲ್ಲಿ ಅದನ್ನು ಹೊರ ಚಿಮ್ಮಿ ಅದನ್ನು ಹಾಕತಕ್ಕದ್ದು. ಇವತ್ತಿನಿಂದ ಎಲ್ಲ ಕಡೆಗಳಿಗೆ ಮನೆಗಳಿಗೆ ಬರುವಂತ ನೀರು ಸ್ವಚ್ಛವಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಆದರೂ ನಾವು ಮನೆಯವರು ಅದನ್ನ ಪುನರಪಿ ಕುಡಿದು ನೋಡುವುದಕ್ಕಿಂತ ಮುಂಚೆ ಅದನ್ನ ಬಿಸಿ ಮಾಡಿ 2 ಬಾರಿ ಬಿಸಿ ಮಾಡಿ ಅದನ್ನ ಕುಡಿಯುವಂತ ಒಂದು ಅಭ್ಯಾಸವನ್ನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದರ ನಂತರ ಕೂಡ ಮನೆಯವರಿಗೆ ಸಹಜವಾಗಿ ಹೆದರಿಕೆ ಇರ್ತದೆ. ಯಾಕಂದ್ರೆ ಇದು ಆರೋಗ್ಯದ ವಿಷಯ ಆದ ಕಾರಣ ಹೆದರಿಕೆ ಪ್ರತಿಯೊಂದು ಮನೆಯವರಿಗೆ, ಪ್ರತಿಯೊಂದು ಜೀವಂತ ಇರುವಂತ ವ್ಯಕ್ತಿಗೆ ಎಲ್ರಿಗೂ ಹೆದರಿಕೆ ಇರ್ತದೆ. ಹಾಗಾಗಿ ಆ ಹೆದರಿಕೆಗೆ ನಾವು ಎಲ್ಲೋ ಒಂದು ಕಡೆ ಮಹಾನಗರ ಪಾಲಿಕೆಯಲ್ಲಿ ಬಟ್ಟಗುಡ್ಡೆಯ ನೋಡು ಬಟ್ಟಗುಡ್ಡೆಯ ನಂತರದ ಭಾಗದಲ್ಲಿ ಆ ನೀರು ಕಲುಷಿತವಾಗಿ ಬರ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲೋ ಒಂದು ಕಡೆ ಸಂಶಯ, ಡೌಟ್ಗಳಿದ್ದಲ್ಲಿ ತಕ್ಷಣ ಶಾಸಕನಾಗಿ ನನ್ನ ಗಮನಕ್ಕೆ ತನ್ನಿ, ಕಾರ್ಪೊರೇಷನ್ ಅಧಿಕಾರಿಗಳ ಗಮನಕ್ಕೆ ತನ್ನಿ, ಅಥವಾ ಮಾಧ್ಯಮದವರ ಗಮನಕ್ಕೂ ತನ್ನಿ, ಏನ್ ತೊಂದರೆ ಇಲ್ಲ. ಅದು
ಕಲುಷಿತ ಆಗದ ರೀತಿಯ ಆಗಿದೆಯೋ ಇಲ್ಲೋ ಅಂತ ಪುನರಪಿ ಎಕ್ಸಾಮಿನ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ NITK ಇರ್ಬೋದು ಅಥವಾ ಬೇರೆ ಲ್ಯಾಬಿನ ಅಧಿಕಾರಿಗಳು ಕೂಡ ಬರ್ತಾರೆ. ಇಷ್ಟಕ್ಕೆ ಮಾತ್ರವಲ್ಲದೆ ಎಲ್ಲೋ ಒಂದು ಕಡೆ ಈ ಪರಿಸರದ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದೋಗಿದ, ಆ ಒಡೆದೋದ ಕುಡಿಯುವ ನೀರಿನ ಪೈಪ್ ಒಡೆದೋಗಿದ್ದಲ್ಲಿ ಅಲ್ಲಿ ಅದಕ್ಕೆ ಡ್ರೈನೇಜ್ ನೀರಿನ ಶೇಖರಣೆ ಆಗ್ತದ ಅಂತ ಹೇಳುವಂಥದ್ದನ್ನ ಇವತ್ತು ನಮ್ಮ ಇಂಜಿನಿಯರ್ಗಳು ನಿನ್ನೆ ಕೂಡ ಪರೀಕ್ಷೆ ಮಾಡಿದ್ದಾರೆ, ಇವತ್ತು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಸಾರ್ವಜನಿಕರಿಗೆ ಆ ರೀತಿ ಎಲ್ಲೋ ಒಂದು ಕಡೆ ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಮಿಶ್ರಣ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಗುಮಾನಿ ಇದೆ, ಸ್ವಲ್ಪ ಡೌಟ್ ಸಂಶಯ ಇದೆ ಅಂತ ಹೇಳಿದ್ರೆ ತಕ್ಷಣ ನಮ್ಮ ಅಧಿಕಾರಿಗಳು ಇವತ್ತು ಮನೆ ಮನೆಗೆ ಬಂದಾಗ ಅದನ್ನು ತಿಳಿಸುವಂತ ಕೆಲಸ ಕಾರ್ಯಗಳು ಮಾಡಿ ಅಥವಾ ಶಾಸಕನಾಗಿ ನನ್ನ ಗಮನಕ್ಕೆ ತನ್ನಿ. ಇದು ಮಾತ್ರವಲ್ಲದೆ ಆ ಕೆಳಗಿನ ಭಾಗದ ನೀರು ನಿನ್ನೆ ಮಧ್ಯಾಹ್ನದ ನಂತರ ಹಲವು ಬಾರಿ ಟೆಸ್ಟಿಂಗ್ ಮಾಡಿದ ನಂತರ ಕುಡಿಲಿಕ್ಕೆ ಯೋಗ್ಯ ಇದೆ ಅಂತ ಹೇಳುವಂಥದ್ದು ಆದ ಕಾರಣ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಅವರ ಅಸಿಸ್ಟೆಂಟ್ ಮತ್ತು ವಾಲ್ಮ್ಯಾನ್ಗಳು ಆ ಎಲ್ಲ ಮನೆಗಳಿಗೆ ಹೋಗಿ ಟಾಂಕಿಯನ್ನ ಕ್ಲೀನ್ ಮಾಡುವುದು ಮತ್ತು ಟಾಂಕಿಯನ್ನ ಕ್ಲೀನ್ ಮಾಡಿ ಆ ನೀರನ್ನು ಹೊರಬಿಡುವುದು ಮಾತ್ರವಲ್ಲದೆ ಇವತ್ತಿನಿಂದ 19ನೇ ತಾರೀಕಿಂದ ಬರುವಂತ ನೀರನ್ನು ಶೇಖರಣೆ ಮಾಡಿ ಅದನ್ನು ಬಿಸಿ ಮಾಡಿ ಕುಡಿಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಅಧಿಕಾರಿಗಳು ಈಗಾಗಲೇ ಅದರ ಕಾರ್ಯಪ್ರವರ್ತರಾಗಿದ್ರೆ, ಇನ್ನು ಮುಂದೆ ಕೂಡ ನಾಳೆ ಕೂಡ ಅದರ ಬಗ್ಗೆ ಕಾರ್ಯಪ್ರವರ್ತರಾಗ್ತಾರೆ. ಇದು ಎಲ್ಲವೂ ಸರಿಸುಮಾರು 1 ವಾರದ ಅವಧಿಯ ಗಮನವನ್ನ ಅಧಿಕಾರಿಗಳು ಕೊಡ್ತಾರೆ. ಅದರ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆಗಳಲ್ಲಿ ಯಾವುದಾದ್ರೂ ಸಂದೇಹ, ಗೊಂದಲ ಅಥವಾ ಹೆದರಿಕೆ ಅಥವಾ ಬೇರೆ ಬೇರೆ ರೀತಿಯ ವಾತಾವರಣಗಳಿದ್ದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. 100ಕ್ಕೆ 100 ಅದರಲ್ಲಿ ಯಾವುದೇ ಸಂದೇಹಗಳಿಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ಲ, ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ಹೇಳೋದು ನಮ್ಮ ಎಚ್ಚರಿಕೆ. ನಿಮ್ಮ ಮನೆಗೆ ತೊಂದರೆ ಆಗೋದು ಒಂದೇ, ನನ್ನ ಮನೆಗೆ ತೊಂದರೆ ಆಗೋದು ಒಂದೇ, ಈ ಅಧಿಕಾರಿಗಳ ಮನೆಗೆ ತೊಂದರೆ ಆಗೋದು ಒಂದೇ. ಗೊತ್ತಿದ್ದು ಯಾವ ಅಧಿಕಾರಿಗಳು ಕಲುಷಿತ ನೀರು ಯಾವ ಮನೆಗೂ ಕೊಡುವುದಿಲ್ಲ, ಇದಿಷ್ಟು ಗ್ಯಾರಂಟಿ.